ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ನೀರಿನ ಸಮಸ್ಯೆ, ಮುಚ್ಚಿದ ಬೋರ್ವೆಲ್ ತೆಗೆದ ಯುವಕರು. ಬಾಗಲಕೋಟೆ ಜಿಲ್ಲೆಯ ಇಲ್ಕಲ ನಗರದಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆಯಿಂದಾಗಿ ಜನರು ಪರದಾಡುವ ಪರಿಸ್ಥಿತಿ ಬಂದಿದ್ದರಿಂದ ಕುಡಿಯುವ ನೀರಿಗಾಗಿ ರಸ್ತೆ ಬಂದ್, ನಗರಸಭೆ ಮುತ್ತಿಗೆ ನಾನಾ ಥರ ಪ್ರತಿಭಟನೆಗಳನ್ನು ಮಾಡಿ ಸಾಕಾಗಿ ಹೋಗಿದ್ದರಿಂದ ಪರ್ಯಾಯ ವ್ಯವಸ್ಥೆಗಾಗಿ ಮುಚ್ಚಿದ ಬೋರ್ವೆಲ್ಲನ್ನು ಕಿಲಾಗಲಿಯ ಯುವಕರು ತೆಗೆದು ಕೈ ಪಂಪ್ ದುರಸ್ತಿಗೊಳಿಸುವಂತೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದು ದುರಸ್ತಿ ಮಾಡಿಕೊಡುವಂತೆ ಅವರು ಮನವಿ ಮಾಡಿದ್ದಾರೆ. ಮನವಿಗೆ ಸ್ಪಂದಿಸಿದ ನಗರಸಭೆ ಅಧಿಕಾರಿಗಳು ಬೇಗನೆ ದುರಸ್ತಿ ಕಾರ್ಯವನ್ನು ಮಾಡಿಕೊಡುವುದಾಗಿ ಹೇಳಿದ್ದಾರೆ. ನಗರದಲ್ಲಿನ ಕೈ ಪಂಪ್ಗಳು ದುರಸ್ತಿಗೆ ಬಂದಿದ್ದರಿಂದ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೆ ಅವುಗಳ ದುರಸ್ತಿ ಕಾರ್ಯವನ್ನು ಮಾಡುವುದಾಗಿ ಅವರು ತಿಳಿಸಿದ್ದಾರೆ ಎನ್ನಲಾಗಿದೆ. ನಮ್ಮ ಕಿಲಾವಣಿಯ ಕೋಳಿಪೇಟೆ ಏರಿಯಾ ಇದು. ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ 24 ನೀರು ಬಂದಿಂದ ಈ ಬೋರ್ನ ಮುಚ್ಚಿಬಿಟ್ಟಿದ್ರು, ಇದು ಉಪಯೋಗ ಇಲ್ಲ ಅಂತಂದೇಳಿ. ಈಗ ಸ್ವಲ್ಪ 24 ನೀರು ಸಮಸ್ಯೆ ಆಗಿರೋ ಕಾರಣದಿಂದ ನೀರು ಸರಿಯಾಗಿ ಬರ್ತಾ ಇಲ್ಲ. ಹೀಗಾಗಿ ನಾವು ಎಷ್ಟೋ ಸ್ಟ್ರೈಕನ್ನು ಕೂಡ ಮಾಡಿದ್ದೀವಿ. ಈಗ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಬೇಕಾಗಿದೆ. ಈಗ ನಾವು ಒಂದು ಅಭಿಯಾನ, ಕಿಲಾವಣಿಯಿಂದ ಅಭಿಯಾನವನ್ನು ಶುರು ಮಾಡ್ತಿದ್ದೀವಿ. ಏನಪ್ಪ ಅಂದ್ರೆ ಮುಚ್ಚಿರುವ ಬೋರು ತೆರವುಗೊಳಿಸುವಂತಕ್ಕಂಥ ಅಭಿಯಾನ ಅಂತೇಳಿ. ಇದೇ ರೀತಿಯಿಂದ ನಿಮ್ಮ ಓಣಿಯಲ್ಲಿ ಇಲ್ಕಲ್ನಲ್ಲಿ ಬರುವಂಥ ನಿಮ್ಮ ಯಾವುದಾದ್ರೂ ವಾರ್ಡ್ ಓಣಿಯಲ್ಲಿ ಈ ರೀತಿ ಬೋರ್ ಮುಚ್ಚಿದ್ರ ಅದನ್ನು ನೀವು ತೆಗೆದು ನಮ್ಮ ನಗರಸಭೆ ಅಧಿಕಾರಿಗಳಿಗೆ ವಿಷಯ ತಿಳಿಸಿರಿ. ಪೌರಾಯುಕ್ತರು ಆಮೇಲೆ ಸಿಬ್ಬಂದಿ ವರ್ಗದವರು ಈಗ ಭಾಳ ಸಹಕಾರ ಕೊಡಕತ್ತಾರೆ ನಮ್ಗೆ. ನೀವು ಬೋರ್ ತೆಗೆದು ಅವ್ರಿಗೆ ಸ್ವಚ್ಛ ಮಾಡಿ ಹೇಳಿದ್ರೆ ಅವ್ರು ಬಂದೆಲ್ಲ ರಿಪೇರಿ ಮಾಡಿಕೊಡ್ತಾರೆ. ನಮಗೂ ಕೂಡ ಅವರು ಅಧಿಕಾರಿಗಳು ಸಹಕಾರ ಕೊಡಕತ್ತಾರ. ಇಲ್ರಿ ಗೌಡ್ರ ನಿಮ್ಮದು ನೀರೆಲ್ಲ ಸ್ವಚ್ಛ ಮಾಡಿಕೊಡ್ರಿ, ಬೋರು ನಾವು ರಿಪೇರಿ ಮಾಡ್ತೇವೆ ಅಂತ ಹೇಳ್ಯಾರ. ಈಗ ಆದ ಕಾರಣಕ್ಕಾಗಿ ನಾವೆಲ್ಲ ಯುವಕರು ಕುಡ್ಕೊಂಡು ಇವತ್ತು ತೆಗೆದ ಕ್ಲೀನ್ ಮಾಡಿದ್ದೀವಿ. ಈಗ ನಗರಸಭೆ ಅಧಿಕಾರಿಯವರು ಬಂದು ಇದನ್ನ ರಿಪೇರಿ ಮಾಡಿದ್ರೆ ರಿಪೇರಿ ಮಾಡಿದ ನೀರು ಬಿಡುವಂತಕ್ಕಂಥದ್ದನ್ನ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀವಿ. ಧನ್ಯವಾದಗಳು.